ನಮಸ್ಕಾರ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಗೈಸ್. ಆ್ಯಂಡ್ ಏನು ವಿಡಿಯೋ ತೋರಿಸ್ತಾ ಇದ್ದೀನಲ್ಲ, ರಾಮತೀರ್ಥ ಅಥವಾ ರಾಮೇಶ್ವರ ಎಂದು ಪ್ರಸಿದ್ಧವಾಗಿರುವ ಸ್ಥಳಕ್ಕೆ ನಾವಿಂದು ಭೇಟಿ ನೀಡಿ ಅದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಗೈಸ್. ಸೊ ಇದೇನು ನೋಡ್ತಾ ಇದ್ದಲ್ಲ ಕೆರೆ, ಈ ಕೆರೆಯ ದಾರಿಯಲ್ಲಿಯೇ ಇದು ಬಸ್ ಅಷ್ಟೆಲ್ಲೂ ಈ ದಾರಿಯಲ್ಲಿಯೇ ರಾಮೇಶ್ವರ ಎಂಬ ದೇವಸ್ಥಾನ ಇದೆ. ನೋಡೋಣ ಬನ್ನಿ ಗೈಸ್. ನೋಡಿ ಗೈಸ್, ಇದೇ ರಾಮೇಶ್ವರ ಅಥವಾ ರಾಮತೀರ್ಥ ಅಂತ ಕರೆಯುತ್ತಾರೆ. ಜಮಖಂಡಿ ನಗರದ ಪಶ್ಚಿಮ ದಿಕ್ಕಿನಲ್ಲಿರುವ ಈ ದೇವಸ್ಥಾನವು ಪುರಾತನ ಕಾಲದಿಂದಲೂ ಅತ್ಯಂತ ಪ್ರಸಿದ್ಧವಾಗಿರುವ ದೇವಸ್ಥಾನವಾಗಿದೆ. ಇಲ್ಲಿ ಯಾವುದೇ ರೀತಿಯ ಕಲ್ಮಶ ಇಲ್ಲದೆ ಜನರು ದೇವಸ್ಥಾನದಲ್ಲಿರುವ ಆಶೀರ್ವಾದಕ್ಕೋಸ್ಕರ ಬರುತ್ತಾರೆ. ನಿಮಗೊಂದು ಗೈಸ್ ಗುಡಿ ಒಳಗೆ ನಡೆಯೋಣ ಬನ್ನಿ. ಯಾವ ರೀತಿ ಅಂದ್ರಪ್ಪ ಅಂದ್ರೆ, ಈ ಗುಡಿದು ಪ್ರಸಿದ್ಧವಾದ ಏನಂದ್ರೆ, ನೀವು ಹೊರಗೆ ಎಷ್ಟೋ ಬಿಸಿಲಿದ್ರೂ ಕೂಡ ಒಳಗೆ ಈ ಗುಡಿ ಒಳಗೆ ಬಂದ್ರೆ ಫುಲ್ ತಂಪಾಗಿ, ಅಂದ್ರೆ ನಿಮ್ಮ ದೇಹಕ್ಕೆ ಒಂದು ತಂಪು ಥರ ಅನ್ನೋದೊಂದು ಫೀಲ್ ತಂದು ಕೊಡ್ತಲ್ಲ. ಆ ಮೇನ್ ಅಂದರೆ ಬಿಸಿಲ ಎಷ್ಟು ದನದ ಬಂದರೂ ಇಲ್ಲಿ ಗುಡಿ ಒಳಗೆ ಬರ್ಬೇಕಂದ್ರೆ ಯಾವುದೇ ಒಂದು ದನಿಲಾರ್ಗತೆ ಬರ್ಬೇಕಂತ ಅನ್ನೋ ಕಾನ್ಸೆಪ್ಟ್ನಿಂದ ಈ ಗುಡಿ ಆಗಿನ ಕಾಲ ರಾಮಚಂದ್ರ ಅವರು ಕಟ್ಟಿಸಿದ್ದಾರೆ. ನೋಡಿ ಗೈಸ್, ಇದು ಬರೋದಂತ್ರ ಸ್ಟಾರ್ಟಿಂಗ್ ಹಿಂಗಿದೆ. ಯಾವ ರೀತಿಪ್ಪ ಅಂದ್ರೆ, ಇಲ್ಲೊಂದು ಬಸವಣ್ಣನ ಮೂರ್ತಿ ಇದೆ. ಈ ಬಸವಣ್ಣನ ಮೂರ್ತಿ ಯಾವ ರೀತಿ ಕಟ್ಟಿದ್ದಾರೆ ನೋಡಿ ಗೈಸ್. ಅಂದರೆ ದೇವರ ಮುಂದೆನೇ ಒಂದು ಬಸವಣ್ಣನ ಮೂರ್ತಿ ಇದೆ. ಈ ದೇವ್ರ ಶಿವಲಿಂಗ ಐತಿ. ಈ ಶಿವಲಿಂಗನ ದೇವರು. ಸೊ ಈ ಗುಡಿಯೊಳಗೆ ಶಿವಲಿಂಗನ ನೋಡಕ್ಕೆ ಬರ್ಬೇಕಂದ್ರೆ ಎಲ್ಲರೂ ಬಿಸಿಲಿಂದ, ಇಲ್ಲಂದ್ರೆ ಸುತ್ತಮುತ್ತ ನಮ್ಮ ಉತ್ತರ ಕರ್ನಾಟಕದಾಗ ಬಿಸಿಲು ಅನ್ನೋದು ಜಾಸ್ತಿ ಇರತೈತೆ. ಅದಕ್ಕೆ ಬಿಸಿಲಿಂದ ಬಂದವ್ರಿಗೆ ದನದ ಬಂದಿರ್ತಾರೆ. ಸೊ ಅದ್ರ ಸಂಬಂಧ ಕಾರಣ ಅವ್ರಿಗೆ ಗುಡಿ ಒಳಗೆ ಬಂದ್ರೆ ಒಂದು ಯಾವುದೇ ರೀತಿ ಒಂದು ತಂಪನ್ನು ಕಾಣಲಿ ಅಂತೇಳಿ ಅದ್ರ ನನ್ನ ಸಂಬಂಧ ಈ ಗುಡಿ ಈ ರೀತಿಯಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ ಆಗಿನ ಕಾಲದಾಗ. ಇದನ್ನ ಯಾರು ಕಟ್ಟ್ಯಾರ ಅನ್ನೋದು ನಾ ಇವತ್ತಿನತ್ತ ಲಾಸ್ಟ್ನೇಕ ಕೊನೆ ತನಕ ನೋಡ್ತಾ ಇರಿ. ಹಾಗೆಯೇ ನೀವು ತಮ್ನೇನು ಟೈಟಲ್ ನೋಡಿದಾಗೆ ನಿಮಗೂ ಆ ಪ್ಲೇಸನ್ನು ತೋರಿಸ್ನತ್ತೆ ಯಾವ ರೀತಿ ಐತಿ ಅನ್ನೋದು. ಅಂದರೆ ಮೊದಲಿನ ಥರ ಇಲ್ಲ, ಅದು ಈಗಿನ ಜನ್ರೇಷನ್ ಒಳಗೆ ಆ ಮಾತು ಬಂದೈತೆ ಅನ್ನೋದು ನಾನು ತೋರಿಸ್ತೀನಿ ಗೈಸ್. ಈ ರಾಮತೀರ್ಥದಲ್ಲಿ ನಿಮಗೊಂದು ನ್ಯೂಸ್ ಹರಡೈತಿ. ಯಾವ ರೀತಿಪ್ಪ ಅಂದ್ರೆ, ಪ್ರಜಾವಾಣಿ ಹೋಗಿ ತೆಗೆದು ನೋಡ್ಬೇಕು ನೀವು. ಯಾವ ವರ್ಷ ಬರೋದು, ಯಾವ ಇಯರ್ ಅನ್ನೋದು ನನಗೆ ನೆನಪಿಲ್ಲ. ಬಟ್ ಇಲ್ಲಿ ಮೀನುಗಳು ಏನು ಕಾಣ್ತಾವೆ ಗೈಸ್, ಇದೇ ಥರ ಸುಮಾರು ವರ್ಷಗಳ ಹಿಂದೆ ಈ ಮೀನುಗಳು ಕೂಡ ಇದ್ದಾವತ್ತು. ಆವಾಗ ಅವುಗಳಿಗೆ ಸರಿಯಾದ ಆಕ್ಸಿಜನ್ ಸಿಗದ ಕಾರಣ ಸೊ ಅವು ಸಾವನ್ನಪ್ಪಿದ್ದಾವೆ ಗೈಸ್. ಅದು ಪ್ರಜಾವಾಣಿ ನ್ಯೂಸ್ ಪೇಪರ್ನಲ್ಲಿ ಬಂದಿದೆ. ಅದನ್ನು ಕ್ಲಿಪ್ ಇಲ್ಲಿ ಮೇಲೆ ವಿಡಿಯೋ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಗೈಸ್. ಇದು ಕೂಡ ರಾಮೇಶ್ವರದ ಒಂದು ಕೆರೆ ಆಗಿದೆ. ಈ ಕೆರೆ ಸರಿ ಇಲ್ಲ ಗೈಸ್. ಸೊ ಇದನ್ನು ತೋರಿಸ್ಲಿಕ್ಕೆ ತಪ್ಪಾಗುತ್ತೆ. ಸೊ ಅದಕ್ಕೆ ಇದನ್ನು ತೋರಿಸ್ತಿದ್ದೀನಿ ಗೈಸ್. ಯಾಕಪ್ಪ ಅಂದರೆ, ಎಲ್ಲ ಥರ ನಮ್ಮದು ಏನು ಇದ್ದಿದ್ದು ಹೇಳ್ಬೇಕಂದ್ರೆ ಹೊಲಸು ಇಟ್ಕೊಂಡಿದ್ದಾರೆ ಗೈಸ್. ಇದನ್ನು ಕೆರೆ ಸ್ವಚ್ಛತೆಯನ್ನು ಗೊಳಿಸಬೇಕಾಗಿತ್ತು, ಗೊಳಿಸಿಲ್ಲ. ಸೊ ಮುಂದೊಂದು ದಿನ ನನ್ನ ಕೈಯಲ್ಲಿ ಆದಷ್ಟು ನಾನು ಗೊಳಿಸ್ತೀನಿ ಗೈಸ್ ಸ್ವಚ್ಛತೆಯನ್ನು. ಸೊ ನಿಮಗೆ ಟೈಟಲ್ ಆ್ಯಂಡ್ ತಮ್ನೇಲ್ ನೋಡಿದಂಗೆ ಗೈಸ್, ಲವರ್ಸ್ ವ್ಯೂ ಪಾಯಿಂಟ್ ಅನ್ನೋದು ಯಾವ ರೀತಿಯಾಗಿ ಐತಿಪ್ಪ ಅನ್ನೋದು ನಿಮ್ಗೆ ತೋರಿಸ್ತೀನಿ ಗೈಸ್, ಬನ್ನಿ ಗೈಸ್. ಇದೇನು ಕಟ್ಟಡ ಈಗ ಜೂಮ್ ಮಾಡಿ ನೋಡ್ತೀನೋ, ಆ ಕಟ್ಟಡ ಹಚ್ಚಕ್ಕೆ ರಾಮೇಶ್ವರ ಗುಡಿ ಇದೆ. ಸೊ ಆ ಕಟ್ಟಡ ಈಚೆಗಡೆ ಎಡಭಾಗದಲ್ಲಿ ಈ ಕಟ್ಟಡಗಳು ಏನು ಬಿದ್ದಿದ್ದಾವೆ ನೋಡಿ ಗೈಸ್. ಇದರಲ್ಲಿ ಲವರ್ಸ್ ಬರುವ ಜಾಗಗಳು ಗೈಸ್ ಇದು ಗೈಸ್. ಈಗ ಏನು ಲವರ್ಸ್ ಬರುವ ಸ್ಥಳವನ್ನು ನೋಡ್ಕೊಂಡು ಬಂದೆವು. ಸೊ ಈ ಕಟ್ಟಡ ಏನು ನೋಡ್ತಾ ಇದ್ದಿರಲ್ಲ, ಇದು ಕೂಡ ರಾಮೇಶ್ವರ ದೇವಸ್ಥಾನದ ಬಳಿ ಇರುವ ಕಟ್ಟಡವಾಗಿದೆ. ಸೊ ಆ ದೇವಸ್ಥಾನ ಅಂದರೆ ರಾಮೇಶ್ವರ ದೇವಸ್ಥಾನವನ್ನು ಅಯೋಧ್ಯೆ ಅರಸನಾದ ಶ್ರೀ ರಾಮಚಂದ್ರ ಅರಸನವರು ಕಟ್ಟಿದ್ದಾರೆ. ಸೊ ಯಾತಕ್ಕಾಗಿ ಕಟ್ಟಿದಾರಪ್ಪ ಅಂದರೆ, ಯಾವ ಸಂದರ್ಭದಲ್ಲಿ ಕಟ್ಟಿದ್ದಾರೆ ಅಂದರೆ, ಲಂಕಾಪತಿಯಾದ ರಾವಣನ ವಧೆಗಾಗಿ, ಅಂದರೆ ಲಂಕಾಪಟ್ಟಣದ ಮೇಲೆ ದಾಳಿ ಮಾಡಲು ಕಾರಣ ಸಂದರ್ಭದಲ್ಲಿ ಶ್ರೀ ರಾಮಚಂದ್ರನವರು ರಾಮೇಶ್ವರನನ್ನು ಪ್ರತಿಷ್ಠಾಪಿಸಿದ್ದಾರೆ ಎಂಬ ಪ್ರತೀತಿ ಇದೆ. ಸೊ ಈ ಕಟ್ಟಡ ಯಾಕೆ ತೋರಿಸ್ಕೊಂಡು ಈ ವಿಷಯನ ಹೇಳತ್ತಂದ್ರೆ, ಇದ್ರ ಮುಂದಿನ ಟಾಪಿಕ್ ಅಂದರೆ ಏನಪ್ಪ ಅಂದ್ರೆ, ಅಂದಿನಿಂದ ಈ ಕ್ಷೇತ್ರ ಪ್ರಸಿದ್ಧವಾಗಿದೆ ಅನ್ನೋದು ಎಲ್ಲರಿಗೂ ಬಾಲ್ಕೋಟ್ ಜನತೆಗೆ ಗೊತ್ತೈತಿ. ಸೊ ಅದಕ್ಕೆ ಈ ದೇವಸ್ಥಾನದ ಹಿಂದೆ, ಅಂದ್ರೆ ಈ ರಾಮೇಶ್ವರ ದೇವಸ್ಥಾನದ ಹಿಂದೆ ಸೊ ಈ ಕಟ್ಟಡಗಳು ನೋಡ್ತಾ ಇದ್ದಿರಲ್ಲ, ಈ ಕಟ್ಟಡವನ್ನು ಜಮಖಂಡಿ ಸಂಸ್ಥಾನಿಕ ರಾಮಚಂದ್ರರಾವ್ ಅಪ್ಪ ಸಾಹೇಬರು ತಮ್ಮ ಅರಮನೆಯನ್ನು ನಿರ್ಮಿಸಿ ಹಲವಾರು ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದ್ದಾರೆ ಅಂತ ಗೈಸ್. ಅಂದರೆ ಯಾವ ರೀತಿ ನೋಡಿ, ರಾಮಚಂದ್ರ ಶ್ರೀ ಅಯೋಧ್ಯೆಯ
ಅರಸನಾದವರು ಶ್ರೀರಾಮಚಂದ್ರ ಅವರು ರಾಮೇಶ್ವರ ಎಂಬ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಈ ದೇವಸ್ಥಾನದ ಹಿಂದೆ ಅಂದ್ರೆ ರಾಮಚಂದ್ರ ರಾವ್ ಅವರ ಅಪ್ಪ ಸಾಹೇಬರು ತಮ್ಮ ಅಂದ್ರೆ ಅವರ ಅಪ್ಪ ಸಾಹೇಬರ ತಮ್ಮ ಅವರು ಈ ಅರಮನೆ ಅಂದ್ರೆ ಈ ಕಟ್ಟಡಗಳನ್ನು ಕಟ್ಟಿ ಸುಮಾರು ಒಂದು ಹಲವಾರು ವರ್ಷಗಳ ಹಿಂದೆ ತಮ್ಮ ರಾಜ್ಯಭಾರವನ್ನು ಮಾಡಿಕೊಂಡು ಬಂದಿದ್ದಾರೆ ಅಂತ ಗೈಸ್ ನೋಡಿ. ಗೈಸ್ ಈ ಕಟ್ಟಡವನ್ನು ಏನು ನೋಡ್ತಾ ಇದ್ರಲ್ಲ, ಈ ಕಟ್ಟಡ ಕೂಡ ರಾಮಚಂದ್ರ ರಾವ್ ಅವರು ಕಟ್ಟಿಸಿದ್ದಾರೆ. ಅಂದ್ರೆ ರಾಮಚಂದ್ರ ರಾವ್ ಅವರ ಅಪ್ಪ ಸಾಹೇಬರು ಅವರು ರಾಜಭಾರ ಮಾಡುವ ಕಾರಣಕ್ಕಾಗಿ ಈ ಕಟ್ಟಡವನ್ನು ಕಟ್ಟಿದ್ದಾರೆ. ಅಂದ್ರೆ ಈ ಕಟ್ಟಡ ಯಾಕಪ್ಪ ಅಂದ್ರೆ ಈ ತರ ಐತಂದ್ರೆ, ಸೊ ಇದನ್ನೊಂದು ಯುನಿಕ್ ಆಗಿ ಅಂದ್ರೆ ಇದರಲ್ಲಿ ಕಟ್ಟಡ ಕಟ್ಟಿ ಈಗಿನ ಕಾಲದಾಗ ಒಂದು ಸ್ವಲ್ಪ ದಿನ ಒಂದು ಸ್ಕೂಲ್ಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು ಗೈಸ್. ಸೊ ಆ ಕಾರಣಕ್ಕಾಗಿ ಇವಾಗ ಕ್ಲೋಸ್ ಆಗಿದೆ. ಸೊ ಅದನ್ನು ಸ್ಕೂಲಿಗೆ ಇನ್ನೊಂದು ನ್ಯೂ ಕಟ್ಟಡವನ್ನು ಕಟ್ಟಿದ್ದಾರೆ ಗೈಸ್. ಸೊ ಈ ಕಟ್ಟಡ ಈ ಥರ 3 ಕಟ್ಟಿದ್ದಾರೆ ಅಂದ್ರೆ ಆಗಿನ ಕಾಲದಾಗ ಕಾಲ ಸೂಚನೆ ನೋಡಕ್ಕೆ ಈ ಕಟ್ಟಡವನ್ನು ಕಟ್ಟಿದ್ದಾರೆ ಗೈಸ್. ಸೊ ಇದನ್ನು ಕೂಡ ಅಂದ್ರೆ ರಾಮಚಂದ್ರ ರಾವ್ ಅವರ ಅಪ್ಪ ಸಾಹೇಬರು ತಮ್ಮ ಕಟ್ಟಿದ್ದಾರೆ ಸರ್ ಗೈಸ್. ಅಂದ್ರೆ ರಾಯಲ್ ಪ್ಯಾಲೇಸ್ ಸ್ಕೂಲ್ ಐತಲ್ಲ, ಇದೇ ಸ್ಕೂಲ್ ಮೊದಲಿತ್ತು. ಸೊ ಇದನ್ನ ನ್ಯೂ ಬಿಲ್ಡಿಂಗ್ ಮಾಡಿದ್ದಾರೆ ಗೈಸ್, ರಾಯಲ್ ಪ್ಯಾಲೇಸ್ ಸ್ಕೂಲ್ದು. ಸೊ ಇದನ್ನ ಕಟ್ಟಿದ್ದಾರೆ ಗೈಸ್. ಅಂದ್ರೆ ನೆಕ್ಸ್ಟ್ ಇನ್ನು ಇದನ್ನ ಈ ಕಟ್ಟಡನ ರಾಮಚಂದ್ರ ಅವ್ರು ಹೆಂಗೆ ಕಟ್ಟಾರ ಅನ್ನೋದು ಪ್ರೂಫ್ ಬೇಕಂತಂದಿದ್ರಲ್ಲ, ಬ್ರಿಕ್ ಬೇಕಂದ್ರೆ ನೋಡಿ ಗೈಸ್, ಇಲ್ಲೇ ಇದು ನೋಡಿ, ಇದು ನೋಡಿದ್ರಲ್ಲ ಏನು ಹೆಸರು ರಾಮಚಂದ್ರ ಅಂತೇಳಿ. ಸೊ ಆ ಅಯೋಧ್ಯೆಯ ಅರಸನಾಗಿರುವ ರಾಮಚಂದ್ರ ರಾವ್ ಅವರು ಈ ರೀತಿಯಾಗಿ ಕಟ್ಟಡವನ್ನು ಕಟ್ಟಿಕೊಂಡು ಹೋಗಿದ್ದಾರೆ ಗೈಸ್. ಸೊ ಇದನ್ನೇ ಯಾಕೆ ನಾವು ಲವರ್ಸ್ ವ್ಯೂ ಪಾಯಿಂಟ್ ಅಂದರೆ ಸುಮಾರು ಒಂದು ದಿನಗಳಿಂದ ಅಂದ್ರೆ ಇಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಲವರ್ಸ್ಗಳು ಬರ್ತಿದ್ದಾರೆ ಸರ್ ಗೈಸ್, ಅಂದ್ರೆ ಪ್ರೇಮಿಗಳು ಬರ್ತಿದ್ದಾರೆ. ಸೊ ಆದ ಕಾರಣಕ್ಕಾಗಿ ನಾನು ಇದನ್ನ ಲವರ್ಸ್ ವ್ಯೂ ಪಾಯಿಂಟ್ ಅಂತೇಳಿ ಹೆಸರು ಕೊಟ್ಟೆ ಗೈಸ್. ನನಗೆ ತಿಳಿದ ಮಟ್ಟಿಗೆ ರಾಮೇಶ್ವರ ಅಥವಾ ರಾಮತೀರ್ಥ ಎಂಬ ಸ್ಥಳದ ಬಗ್ಗೆ ಬಂದು ಇದನ್ನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಗೈಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾತ್ರ ಮರೆಯಬೇಡಿ. ಸೊ ಗೈಸ್ ನೆಕ್ಸ್ಟ್ ವಿಡಿಯೋಕ್ಕಾಗಿ ಕಾಯೋಣ. ಸೊ ಕಂಟಿನ್ಯೂಯಸ್ ಆಗಿ ಇನ್ಮೇಲೆ ವಿಡಿಯೋ ಹಾಕ್ತಾ ಇರ್ತೀನಿ. ನಮಸ್ಕಾರ ಗೈಸ್.